ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಹಾಗಲಕಾಯಿ ಒಂದೊಂದು ಡೇಸ್ ಶುರುವಾಗಿದೆ. ಮೊದಲು ಒಂದು ಸ್ವಲ್ಪ ನ್ಯೂಟ್ರಿಷನ್ ಕಮ್ಮಿ ಇತ್ತು ಅನಿಸುತ್ತೆ. ಹಾಗಾಗಿ ಎಲ್ಲ ಸಣ್ಣದಿದ್ದಾಗಲೇ ಹಾಳಾಗ್ತಾಯಿತ್ತು. ಈಗ ನೋಡಿ, ಮೊನ್ನೆ ಒಂದು ತೆಗ್ದಿದ್ದೆ, ಇದೊಂದು ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಬರಬೇಕದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದಕ್ಕೆ ನಾನು ಆದಷ್ಟು ಕಿಚನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಫೆಬ್ರವರಿ ಸ್ಟಾರ್ಟ್ ಆಯಿತು. ಇನ್ಮೇಲೇನೆಂದರೆ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ. ಈಗ ನೀವು ಈ ಟೈಮಲ್ಲಿ ನೀವು ವರ್ಮಿ ಕಂಪೋಸ್ಟು ಮತ್ತು ಸಗಣಿ ಗೊಬ್ಬರ ಇದು ಎರಡನ್ನೂ ಕೊಡಬಹುದು. ಬಟ್ ಇದು ಈಗ ಈ ಫೆಬ್ರವರಿ ತಿಂಗಳು ಆದಷ್ಟು 15 ಒಳಗಡೆನೇ ಆ ಒಂದು ಫರ್ಟಿಲೈಸರ್ನ ಕೊಟ್ಬಿಡಿ. ಆಮೇಲೆ ಏನಂದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಬೇಕು ನೀವು. ಇವತ್ತು ನಾನು ಈ ಒಂದು ಗಿಡನ ತರಿಸಿದ್ದೀನಿ ನೋಡಿ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ನಾನು ನಿಮಗೆ ತೋರಿಸಿದ್ದೆ. ಆ ಒಂದು ಕಾಲೇಜಲ್ಲಿ ಇದೊಂದು ಗಿಡ ಇತ್ತು. ಅದನ್ನು ಕೂಡ ಆವಾಗ ಅಲ್ಲಿ ಗಿಡಗಳನ್ನ ತೋರಿಸಿದ್ದೆ. ಇದು ಎಲುಬುಗಳಿಗೆ ತುಂಬಾ ಒಳ್ಳೆಯದು. ಇದಕ್ಕೆ ಮಂಗರವಳ್ಳಿ ಅಂತಲೂ ಹೇಳ್ತಾರೆ. ಇದನ್ನು ಚಟ್ನಿ ಸಾಂಬಾರಿಗೆಲ್ಲ ಹಾಕ್ತಾರೆ. ಪುಡಿ ಕೂಡ ಮಾಡ್ತಾರೆ. ಇದರದ್ದು ಎಣ್ಣೆ ಕೂಡ ಮಾಡ್ತಾರೆ. ಎಲುಬು ನೋವಿತ್ತು ಅಂದರೆ ಅವರು ಕೂಡ ಇದನ್ನು ಹಚ್ಕೊಂಡು ಮಸಾಜ್ ಮಾಡ್ಕೋತಾರೆ. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಂಗಾಗಿ ನಾನು ಇದನ್ನು ಗಿಡನ ಹಚ್ಕೊಳ್ಳೋಣ ಅಂತ ಹೇಳಿ ತರಿಸಿದ್ದೆ. ಇವತ್ತು ಇದನ್ನು ಹಚ್ಕೋತಾ ಇದ್ದೀನಿ ನಾನು. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಆಗುತ್ತೆ. ತುಂಬ ದೊಡ್ಡ ಪಾಟ್ ಏನು ಬೇಕಾಗಲ್ಲ. ಚಿಕ್ಕ ಪಾಟ್ಗಳಲ್ಲೇ ಇದು ಬೆಳೆಯುತ್ತೆ. ಈಗ ಇದಕ್ಕೇನೆಂದರೆ ಇಲ್ಲೆಲ್ಲ ಬೇರುಗಳು ಬಂದಿರುತ್ತೆ ಕೆಲವೊಂದಕ್ಕೆ. ಇಲ್ಲಿದೆ ನೋಡಿ, ಇದು ಬೇರು ಬಂದಿದೆ, ಬಟ್ ಕಟ್ಟಾಗಿದೆ. ಇದು ಈ ಥರ ಬೇರು ಬಂದಿರುತ್ತೆ. ಮನಿ ಪ್ಲ್ಯಾಂಟಿಗೆ ಯಾವ ರೀತಿ ಬಂದಿರುತ್ತಲ್ಲ ಅದೇ ರೀತಿಯಾಗಿ ಇದಕ್ಕೆ ಬಂದಿರುತ್ತೆ. ಇದನ್ನು ನಾನು ಕಟ್ ಮಾಡಿಬಿಟ್ಟು ಈ ಪಾಟ್ನ ಮಣ್ಣಲ್ಲಿ ಹಾಕ್ಕೊಂಬಿಡಬೇಕು. ನಾನು ಇದರಲ್ಲೇ ಒಂದು 3 ಕಟ್ಟಿಂಗನ್ನು ಮಾಡ್ಕೊತೀನಿ. 3 ಕಟ್ಟಿಂಗ್ ಮಾಡಿಕೊಂಡು ಹಚ್ಕೊತೀನಿ ನಾನು. ನಮ್ಮ ಮನೆಯವ್ರಿಗೆ ತರಕ್ಕೆ ಗೊತ್ತಾಗಿಲ್ಲ, ಆದರೆ ಅಲ್ಲಿ ಬೇರು ಇರಲಿಲ್ಲ ಅಂತ ಹೇಳಿದ್ರು ಅವರು. ಇದು ಕೂಡ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡೋಣ, ಇದನ್ನು ಹಚ್ತೀನಿ ನಾನು. ವೆಲ್ ಡ್ರೈನ್ ಸಾಯಿಲ್ ಇರಬೇಕು. ಕಟ್ಟಿಂಗ್ಸನ್ನು ಹಾಕಬೇಕಾದ್ರೆ ಯಾವಾಗಲೂ ಮಣ್ಣು ತುಂಬಾ ಜಿಡ್ಡಾಗಿರಬಾರ್ದು. ಇದನ್ನು ಈ ರೀತಿಯಾಗಿ ನೋಡಿ, 2 ನೋಡು ಒಳಗಡೆ ಹೋಗಬೇಕು, ಅಷ್ಟು ಹಾಕಿದ್ದೀನಿ ನಾನು. ಹಾಗೆ ಇದನ್ನು ಕಟ್ಟಿಂಗನ್ನು ತೊಗೊತಾ ಇದ್ದೀನಿ. ಇದು ಕೂಡ ಅಷ್ಟೇ ನೋಡಿ, ಈ ರೀತಿಯಾಗಿ. ಇದ್ರದ್ದು ಈ ಎಲೆ ಕೂಡ ಯೂಸ್ ಮಾಡ್ತಾರೆ ಅಡುಗೆಗಳಿಗೆ. ನೋಡಿ, ಎಲೆನೆಲ್ಲ ತೆಗಿತಾ ಇದ್ದೀನಿ ನಾನು. ತೆಗೆದುಬಿಟ್ಟು ಈ ರೀತಿಯಾಗಿ ಚುಸ್ತಾ ಇದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕ್ತೀನಿ ನಾನು. ಈ ಕಟಿಂಗ್ಸನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಕೇರ್ ಬೇಕಾಗಲ್ಲ. ಹುಳಗಳ ಕಾಟ ಇಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಆಗುವಂಥದ್ದು. ನಾನು ಇದು ಮಣ್ಣನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ರದ್ದು ಅಪ್ಡೇಟ್ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇವತ್ತು ನೋಡಿ, ನಾನು ಚಿಕ್ಕ ಉಳ್ಳಾಗಡ್ಡಿ ತರಿಸಿದ್ದೆ. ಇದನ್ನು ನೆಡಬೇಕು ಅಂತಲೇ ನಾನು ತರಿಸಿದ್ದೆ. ಇದರಿಂದ ಉಳ್ಳಾಗಡ್ಡಿ ಸೊಪ್ಪನ್ನು ಬೆಳೆಸ್ಕೋಬೇಕು ಅಂತ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ಇದನ್ನು ಇಡ್ತೀನಿ ಅಂತ. ಹಾಗಾಗಿ ಪೂರ್ತಿಯಾಗಿ ಡೀಟೇಲ್ ತೋರಿಸಲ್ಲ ನಾನು ಇದನ್ನು. ಪೂರ್ತಿ ಒಳಗಡೆ ಕೂಡ ಹಾಕಬಾರ್ದು. ಮಣ್ಣು ಒಳಗಡೆ ಸ್ವಲ್ಪ ಓಪನಲ್ಲೇ ಇರಬೇಕಿದು. ಸ್ವಲ್ಪ ಮಣ್ಣು ಹಸಿ ಇರೋದ್ರಿಂದ ನಾನು ಇದಕ್ಕೆ ಮತ್ತೆ ನೀರನ್ನು ಸೇರಿಸಿಲ್ಲ. ಲಾಸ್ಟಿಗೆ ಹಾಕ್ತೀನಿ ಇದಕ್ಕೆ ಈ ಥರ. ಸರಿ ನೋಡಿ, ಈ ಪಾಟು ಕೆಳಗಡೆ ಇರಬೇಕು, ಈ ಪಾಟು ಮೇಲೆ ಇರಬೇಕು.
ನೋಡಿ ಈ ರೀತಿಯಾಗಿ ನಿಮಗೆ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಇದನ್ನು ಇಡಬೇಕಾಗತ್ತೆ. ಇಷ್ಟು ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ನಾನು. ನೀರು ಹಾಕ್ಕೊಂಡ್ರೆ ಸಾಕು. ಒಂದು 3-4 ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಮೊಳಕೆ ಬರೋಕ್ಕೆ ಶುರು ಆಗುತ್ತೆ. ಇಲ್ಲಾಂದರೆ ನೀವು ಮನೆಯಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಬೇಕಾದ್ರೆ ಕೆಳಗಡೆ ಪಾಟನ್ನು ನೀವೇನು ಕಟ್ ಮಾಡ್ತೀರಲ್ಲ, ಈ ಥರ ಇದನ್ನು ಕಟ್ ಮಾಡ್ತಿರ್ತೀರಲ್ಲ, ಆವಾಗ ಒಂಚೂರು ಮೇಲೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನೇ ತೊಗೊಂಡು ಬಂದು ಮಣ್ಣಲ್ಲಿ ಇಡಿ. ಆವಾಗೂ ಅದರಿಂದ ಸ್ಪ್ರೌಟ್ಸ್ ಬರುತ್ತೆ, ನಮಗೆ ಉಳ್ಳಾಗಡ್ಡಿ ಸೊಪ್ಪು ಸಿಕ್ಕತ್ತೆ. ನೀವು ಆ ಥರನೂ ಕೂಡ ಮಾಡ್ಕೋಬೋದು, ಈ ಥರ ಕೂಡ ಮಾಡ್ಕೋಬೋದು. ನಾನು ಇದರಲ್ಲೇ ಈ ಥರ ಉಳ್ಳಾಗಡ್ಡಿನ ತರಿಸ್ಬಿಟ್ಟು ಏನು ಮಾಡ್ತೀನಿ, ಒಂದು 4-5 ಸರಿ ಹಾರ್ವೆಸ್ಟ್ ತಕ್ಕೋತೀನಿ ನಾನು. ಒಂದು ಸಾರಿ ನೀವು ಸೊಪ್ಪನ್ನು ತೆಗಿತೀರಲ್ಲ, ತೆಗೆದಾಗ ಒಂದು ಸ್ವಲ್ಪ ಗೊಬ್ಬರನ ಹಾಕಬೇಕಾಗತ್ತೆ. ಹಾಕಿದ್ರೆ ಮತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನೀರನ್ನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಓವರ್ ಫ್ಲೋ ಆಗೋ ಥರ ಹಾಕಕ್ಕೆ ಹೋಗಬೇಡಿ, ಇಲ್ಲಾಂದರೆ ಉಳ್ಳಾಗಡ್ಡಿ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಮೇಲೆಯಿಂದ ಒಂದು ಚೂರು ನೀರನ್ನು ನಾನು ಸೇರಿಸ್ಕೊತೀನಿ. ಇದು ಇವತ್ತು ನನ್ನ ಗಾರ್ಡನ್ ಕೆಲಸ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ ಈ ಹೂವು, ಇದನ್ನು ನಾನು ತುಂಬ ದಿನದ ಹಿಂದೆ ರೀಪಾಟ್ ಮಾಡಿ ಹೋಗಿದ್ದೆ. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್.